ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗ ಅವರ ಅಪ್ಡೇಟ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. KPSC ಅವರು ವೀಕ್ಲಿ ಒನ್ಸ್ ಅಪ್ಡೇಟ್ಸನ್ನು ಬಿಡ್ತಾ ಇರ್ತಾರೆ. ಸೊ ಇದರಲ್ಲಿ ಯಾವ ಲಿಸ್ಟ್ಗಳು ಸಿದ್ಧ ಆಗಿದೆ, ಹಾಗೆ ಯಾವ ಲಿಸ್ಟ್ಗಳು KPSC ಮೆಂಬರ್ಸ್ ಅವರ ಅಪ್ರೂವಲ್ಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಲಿಸ್ಟನ್ನು ಬಿಡ್ತಾರೆ. ಸಾಕಷ್ಟು ದಿನದಿಂದ ಅದು ಇತ್ತೀಚೆಗೆ ನೋಟಿಫಿಕೇಷನ್ ಎಲ್ಲ ಆಗ್ತಿರ್ಲಿಲ್ಲ ಅಲ್ವಾ, ಹಾಗೆ ಏನು ಅಪ್ಡೇಟ್ ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಸೊ ಮುಂದೆ ನೀವು ಯಾವ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. KPSC ಅವರ ಅನುಮೋದನೆಗೆ ಸಲ್ಲಿಸಿರುವಂತಹ ಪಟ್ಟಿ ಯಾವುದು ಅಂತ ಅಂದರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ 270 ಹುದ್ದೆಗಳು. ಇದರಲ್ಲಿ 216 ಸೇವಾ ನಿರತ ಅಭ್ಯರ್ಥಿಗಳಿಗೆ, ಹಾಗೆ 54 RPC ಅವರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಈ ಪಟ್ಟಿ ಸಿದ್ಧ ಆಗಿದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಆಯೋಗದ ಅನುಮೋದನೆಗೆ ಅಂತ 29/4/2026 ಸಲ್ಲಿಸಿದ್ದಾರೆ. ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್, ಇದು ಒಟ್ಟು 30 ಹುದ್ದೆಗಳು. ಇದರಲ್ಲಿ ಒಟ್ಟು 30 ಹುದ್ದೆಗಳಲ್ಲಿ 24 ಸೇವಾನಿರತ ಅಭ್ಯರ್ಥಿಗಳಿಗೆ ಹಾಗೂ 6 ಉಳಿಕೆ ಮೂಲ ವೃಂದದ ಹುದ್ದೆಗಳಿತ್ತು. ಸೊ ಈ ಎರಡು ಸಿವಿಲ್ ಹಾಗೆ ಮೆಕ್ಯಾನಿಕಲ್, ಈ ಎರಡು ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧ ಆಗಿದೆ. ಹಾಗೆ ಆಯೋಗದ ಅನುಮೋದನೆಗೆ ಅಂತ 29/4/2026 ಕಳಿಸಿದ್ದಾರೆ. ಯೂಶ್ವಲಿ ಇದು ಸಬ್ಮಿಟ್ ಆದಾಗ 1-2 ದಿನವೂ ಆಗ್ಬೋದು ಅಥವಾ 1 ವಾರ ಆದರೂ ಆಗ್ಬೋದು. ಸೊ ನೀವು ಶಾರ್ಟ್ಲಿ ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ನೀವು ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರೆಲ್ಲ ಈ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್, ಸಿವಿಲ್ ಮತ್ತು ಮೆಕ್ಯಾನಿಕಲ್, ನಿಮ್ಮೆಲ್ಲರಿಗೂ ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಮುಂದೆ PDO ಅವರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅದ್ರ ಬಗ್ಗೆ ಎಲ್ಲ ಅಪ್ಡೇಟನ್ನು ಕೊಡ್ತಾರೆ. ಸದ್ಯಕ್ಕೆ ಕೊಟ್ಟಿಲ್ಲ. ಸೊ ನಿಮಗೆ ಗೊತ್ತಿರ್ಬೋದು, PDO ಅಲ್ಲಿ ಸ್ಕ್ಯಾಮ್ ನಡೆದಿದೆ ಅಂತ ತುಂಬ ಡಿಮ್ಯಾಂಡ್ ಮಾಡಿದ ನಂತರ OMR ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ಸನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಎಷ್ಟು ಜನ ಸಬ್ಮಿಟ್ ಮಾಡಿದ್ದಾರೆ ಅಥವಾ ಆಗಿಲ್ಲ, ಇನ್ ಕೇಸ್ ಸೆಲೆಕ್ಟ್ ಆಗಿರೋರು OMR ಸಬ್ಮಿಟ್ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಅದರ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ಗಳ ಲಿಸ್ಟನ್ನು ಬಿಡ್ಬೋದು. ಮೆರಿಟ್ ಲಿಸ್ಟ್ ಮೇಲೆ ನೆಕ್ಸ್ಟ್ ಯಾರಿರ್ತಾರೆ ಅದ್ರ ಕೆಳಗಡೆ, ಸೊ ಅವ್ರ ಬಗ್ಗೆ ಬಿಡ್ಬೋದು. ಸದ್ಯಕ್ಕೆ PDO ಬಗ್ಗೆ ಮಾಹಿತಿ ಇಲ್ಲ. ಸೊ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ಗಳ ಪೋಸ್ಟ್ಗಳ ಬಗ್ಗೆ ರಿಸಲ್ಟನ್ನು ಬಿಡ್ತಾರೆ. ಈ ವಿಡಿಯೋದಲ್ಲಿ ನೀವು KPSC ಅವರ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಂಡ್ರೆ, ಇದೇ ರೀತಿ ನಿಮಗೆ KPSC ಅವರ ಅಪ್ಡೇಟ್ಸ್ಗಳು ಬೇಗ ಸಿಗಬೇಕು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.